ಬೆಳಗ್ಗೆಯಿಂದಲೇ ವಸಂತಲಾ ಗ್ರಾಮದ ಆಕಾಶದಲ್ಲಿ ಕಪ್ಪು ದಟ್ಟ ಮೋಡಗಳು ಆವರಿಸಿದ್ದವು. ಮಧ್ಯಾಹ್ನವಾಗುತ್ತಿದ್ದಂತೆ ಮೋಡಗಳು ಸಿಡಿದು ಭಾರೀ ಸಿಡಿಲು ಗುಡುಗಿನೊಂದಿಗೆ ಮಳೆಯು ಸುರಿಯಲು ಆರಂಭವಾಯಿತು. ಮಧ್ಯೆ ಮಧ್ಯೆ ಮಿಂಚು ಹೊಳೆಯುತ್ತಿತ್ತು ಮತ್ತು ಇಡೀ ಗ್ರಾಮವನ್ನು ಒಂದು ಕ್ಷಣ ಬೆಳಕಿನಿಂದ ತುಂಬಿಸುತ್ತಿತ್ತು. ಈ ಭೀಕರ ಮಳೆಯಲ್ಲಿ ಮನುಷ್ಯರ ಮಾತೇ ಬೇಡ, ಒಂದು ಪ್ರಾಣಿಯೂ ಕಾಣಿಸುತ್ತಿರಲಿಲ್ಲ. ಅದೇ ಸಮಯದಲ್ಲಿ ಗ್ರಾಮದ ಒಬ್ಬ ವ್ಯಕ್ತಿ ತಲೆಯ ಮೇಲೆ ಛತ್ರಿ ಹಿಡಿದು ಮಳೆಯ ರಸ್ತೆಯಲ್ಲಿ ಯಾರೋ ಮನೆಯ ಕಡೆಗೆ ಹೋಗುತ್ತಿದ್ದನು. ಆ ವ್ಯಕ್ತಿಯ ಹೆಸರು ನರಣ. ನರಣ ಇದೇ ಗ್ರಾಮದಲ್ಲಿ ವಾಸಿಸುತ್ತಿದ್ದು ನೂಲಿನ ಕೆಲಸ ಮಾಡುತ್ತಿದ್ದನು. ನರಣನಿಗೆ ಇಬ್ಬರು ಆತ್ಮೀಯ ಸ್ನೇಹಿತರಿದ್ದರು, ಜೋಗಿ ಮತ್ತು ಕನ್ಹಯ್ಯ. ಜೋಗಿಗೆ ತನ್ನದೇ ಮೀನು ಅಂಗಡಿ ಇತ್ತು ಮತ್ತು ಕನ್ಹಯ್ಯನಿಗೆ ಚಾಪ್ ಹಾಗೂ ಜಿಲೇಬಿ ಅಂಗಡಿ ಇತ್ತು. ಈಗ ನರನ ಜೋಗಿಯ ಮನೆಗೆ ಹೋಗುತ್ತಿದ್ದನು. ಅಲ್ಲಿಂದ ಇಬ್ಬರೂ ಸೇರಿ ಕನ್ಹಯ್ಯನ ಚಾಪ್ ಅಂಗಡಿಗೆ ಹೋಗಬೇಕಾಗಿತ್ತು. ಪ್ರತಿದಿನ ಅಲ್ಲಿಯೇ ಅವರ ಕತೆ ಮತ್ತು ಹರಟೆಗಳ ಕೂಟ ನಡೆಯುತ್ತಿತ್ತು. ಹೇಗೋ ಮಳೆಯಲ್ಲಿ ನೆನೆಯುತ್ತಾ ನರನ ಜೋಗಿಯ ಮನೆ ತಲುಪಿದನು. ಅಲ್ಲಿ ಹೋಗಿ ನೋಡಿದಾಗ ಜೋಗಿಯು ಛತ್ರಿ ಹಿಡಿದು ಮನೆಯ ಹೊರಗೆ ನಿಂತು ಅವನಿಗಾಗಿ ಕಾಯುತ್ತಿದ್ದ. ಅಯ್ಯೋ ಜೋಗಿ, ನೀನ್ ಮೊದಲೇ ನಿಂತಿದ್ಯಾ? ವಾ ಅಣ್ಣ, ಏನ್ ವಿಚಾರ? ಅಯ್ಯೋ, ನಾನು ಹೇಗೆ ಬರ್ದೇ ಇರ್ತೀನಿ? ನಮ್ಮ ಮಜವಾದ ಕತೆಗಳ ಕೂಟಕ್ಕೆ ಬರೆದಿದ್ರೆ ನನಗೆ ರಾತ್ರಿ ನಿದ್ರೆ ಬರೋದಿಲ್ಲ ನರಣದ. ಹೌದು, ಸರಿಯೇ ಹೇಳಿದೆ. ಬಾ, ಇಬ್ರು ಜೊತೆಯಾಗಿ ಹೋಗೋಣ. ಇನ್ನು ತಲ ಮಾಡಿದ್ರೆ ಪ್ರಯೋಜನವಿಲ್ಲ. ಅತ್ತ ಕನ್ಹಯ್ಯ ಕೂಡ ನಮ್ಮನ್ನ ಕಾಯ್ತಿರಬಹುದು. ಹೌದು, ಬಾ. ಈ ಸಿಡ್ಲು ಗುಡುಗಿನ ಮಳೆಯಲ್ಲಿ ಬಿಸಿ ಬಿಸಿ ಜಿಲೇಬಿ ಮತ್ತು ಚಾಪ್ ತಿಂದ್ರೆ ಮಜಾ ಬೇರೆನೇ ಇರುತ್ತೆ. ಇಬ್ಬರು ಈಗ ಕನ್ಹಯ್ಯನ ಅಂಗಡಿಯ ಕಡೆಗೆ ಹೊರಟರು. ಅಲ್ಲಿ ಪ್ರತಿದಿನ ಯಾರಾದರೂ ಒಂದು ಕತೆ ಹೇಳುತ್ತಿದ್ದರು. ನರಣ, ಜೋಗಿ ಮತ್ತು ಕನ್ಹಯ್ಯ ಬಾಲ್ಯದಿಂದಲೇ ಸ್ನೇಹಿತರಾಗಿದ್ದರು. ಈಗ ದೊಡ್ಡವರಾಗಿ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದರೂ ದಿನದ ಕೆಲಸ ಮುಗಿದ ನಂತರ ಸಂಜೆ ವೇಳೆಗೆ ಕನ್ಹಯ್ಯನ ಅಂಗಡಿಯಲ್ಲಿ ಭೇಟಿಯಾಗುವುದು ತಪ್ಪುತ್ತಿರಲಿಲ್ಲ. ಆಕಾಶದ ಸ್ಥಿತಿ ನೋಡಿದ್ರೆ ಇಂದು ನೀನು ಹೊರಗೆ ಬರೋದಿಲ್ಲ ಅನಿಸ್ತು. ಆದರೆ ನೀನಂತೂ ನನಗಿಂತ ಮೊದಲು ಮನೆಯ ಹೊರಗೆ ಬಂದಿದೆಯಲ್ಲ. ಹೌದು, ನನಗೂ ಅನುಮಾನ ಇತ್ತು. ನೀನು ಈ ಮಳೆಯಲ್ಲಿ ಬರಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತಿತ್ತು. ಅಯ್ಯೋ, ಏನು ಮಾತಾಡ್ತೀಯ? ಇಂಥ ಮಳೆಯ ಸಂಜೆ ಬಿಸಿ ಬಿಸಿ ಚಾಪ್ ಮತ್ತು ಸ್ವಲ್ಪ ಹರಟೆ ಎಲ್ಲಿದ್ರೆ ಮಜಾ ಏನು? ಆದರೆ ಈ ಸೀಡ್ಲು ಮಾತ್ರ ಇರಬಾರ್ದಿತ್ತು. ತುಂಬ ಭಯ ಆಗ್ತಿದೆ. ಹೌದು, ಮಧ್ಯೆ ಮಧ್ಯೆ ಮಿಂಚು ಅಷ್ಟು ಜೋರಾಗಿ ಹೊಳೆಯುತ್ತಿದೆ, ಕಣ್ಣುಗಳು ಕತ್ತಲಾಗ್ತಿವೆ. ನಾನು ಮನೆಯಿಂದ ಹೊರಡುವಾಗಲೇ ಭಯದಿಂದ ಬಂದೆ, ಯಾವಾಗ ಸಿಡ್ಲು ಬಂದು ತಲೆ ಮೇಲೆ ಬೀಳ್ತು ಅಂತ. ನರನನ ಮಾತು ಮುಗಿಯುತ್ತಿದ್ದಂತೆಯೇ ಭಾರೀ ಸಿಡಿಲು ಗುಡುಗಿತು. ಆಕಾಶವೇ ನಡುಗಿದಂತಾಯಿತು. ಕನ್ಹಯ್ಯನ ಅಂಗಡಿಯ ದಿಕ್ಕಿನಲ್ಲಿ ಏಕಾಏಕಿ ಭಾರೀ ಮಿಂಚು ಹೊಳೆಯಿತು. ಜೋಗಿ ಭಯದಿಂದ ಕಣ್ಣು ಮುಚ್ಚಿಕೊಂಡನು. ಕೆಲ ಕ್ಷಣಗಳ ನಂತರ ಕಣ್ಣು ತೆರೆದು ಹೇಳಿದನು, ನರಣದ, ನಾವಿನ್ನೂ ಬದುಕಿದ್ದೀವಾ? ಹೌದು, ಇನ್ನೂ ಬದುಕಿದ್ದೀವಿ. ಆದರೆ ಸಿಡ್ಲು ಎಲ್ಲಿಗೆ ಬಿದ್ದಿದೆ? ಮುಂದೆ ಕನ್ಹಯ್ಯನ ಅಂಗಡಿಯೇ ಇದಲ್ವಾ, ಅದೇ ಕಡೆ ಬಿದ್ದಂತಿದೆ. ಎಲ್ಲೋ ಅವನ ಅಂಗಡಿಗೆ ಬಿದ್ದಿರಬಾರ್ದು. ಅದೇ ಅರ್ಥವಾಗ್ತಿಲ್ಲ. ಬಾ, ಬೇಗ ಹೋಗಿ ನೋಡೋಣ. ಇಬ್ಬರ ಮನದಲ್ಲೂ ಒಂದೇ ಭಯ. ಸಿಡಿಲು ಕನ್ಹಯ್ಯನ ಅಂಗಡಿಯ ಹತ್ತಿರ ಬಿದ್ದಿರಬಹುದೇ? ಸ್ವಲ್ಪ ಹೊತ್ತಿನಲ್ಲೇ ಅವರು ಕನ್ಹಯ್ಯನ ಅಂಗಡಿ ಮುಂದೆ ತಲುಪಿದರು. ಆದರೆ ಅಂಗಡಿ ಸುಸ್ಥಿತಿಯಲ್ಲಿದ್ದುದನ್ನು ನೋಡಿ ಇಬ್ಬರೂ ನಿಟ್ಟುಸಿರುಬಿಟ್ಟರು. ಕನ್ಹಯ್ಯನಿಗೆ ಏನೂ ಆಗಿರಲಿಲ್ಲ. ಅವನು ಆರಾಮವಾಗಿ ಅಂಗಡಿಯಲ್ಲಿ ಕುಳಿತಿದ್ದನು. ಮುಂದೆ ಎಣ್ಣೆಯ ಕಡಾಯಿ ಇತ್ತು ಮತ್ತು ಅದರ ಮೇಲೊಂದು ಲಾಂಟರ್ ನೇತಾಡುತ್ತಿತ್ತು.
ಅಂಗಡಿಯ ಮುಂದೆ ಮರದ ಮೇಜು ಇತ್ತು. ನರಣ ಮತ್ತು ಜೋಗಿ ಹೋಗಿ ಅಲ್ಲೇ ಕುಳಿತರು. ಆಗ ಕನ್ಹಯ್ಯ ಹೇಳಿದನು,